ನಮಸ್ತೆ ಸಮಸ್ತ ಕನ್ನಡ ನಾಡಿನ ಎಲ್ಲ ವಕೀಲರಿಗೂ ನಾವು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳಿರುವ ಹಾಗೆ ಕಂಪ್ಲೀಟ್ ಆಗಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಏನೇನು ಬರುತ್ತೆ ಅಂತ ಹೇಳಿದೀವಿ. ಇವತ್ತು ಪರ್ಟಿಕ್ಯುಲರ್ ಆಗಿ ಕಾನ್ಸ್ಟಿಟ್ಯೂಷನ್ ಲಾ 2 ದಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ನೋಡೋಣ. ಈ ಕಾನ್ಸ್ಟಿಟ್ಯೂಷನ್ ಲಾ 2 ಸಿಲೆಬಸ್ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ, 3 ಇಯರ್ಸಿಗ ಮತ್ತೆ 5 ಇಯರ್ಸಿಗ ಸರ್ ಇಬ್ಬರಿಗೂ ಕೂಡ ಸೇಮ್ ಸಿಲೆಬಸ್ ಆಯ್ತಾ. ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ಬಂತು ಅಂತಂದ್ರೆ ಇಬ್ಬರಿಗೂ ಕೂಡ ಸೇಮ್ ಸಿಲೆಬಸ್. ಓಕೆ, ಇಸ್ ಇಟ್ ಕ್ಲಿಯರ್? So now we are moving to the syllabus copy. The syllabus copy is said that the unit 1, 2, 3, 4, 5 ಅಂತ ಇದೆ. ಅದರಲ್ಲಿ ಯೂನಿಟ್ 1 ಏನು ಹೇಳುತ್ತೆ, 2 ಏನು ಹೇಳುತ್ತೆ, 3 ಏನು ಹೇಳುತ್ತೆ, 4 ಏನು ಹೇಳುತ್ತೆ, 5 ಏನು ಹೇಳುತ್ತೆ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಡಿಕೋಡೆಡ್ ಸಿಲೆಬಸ್ ಏನಿದೆ ಅಂತ ನೋಡೋಣ ಇವತ್ತು. ಅಂತಂದ್ರೆ ಸಿಲೆಬಸ್ನೇ ಡಿಬಗ್ ಮಾಡಿ ನೋಡೋಣ. ಅಂತಂದ್ರೆ ನಿಮ್ ಸಿಲೆಬಸ್ ಕಾಪಿ ಓಪನ್ ಮಾಡಿ ನೋಡಿದಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಪ್ಯಾರಾದಲ್ಲಿ 3 ರಿಂದ 4 ಲೈನ್ ಕೊಟ್ಟಿರ್ತಾರೆ. ಅರ್ಥ ಆಗುತ್ತಾ ನಿಮ್ಗೆ? ಇಲ್ಲ. ಸೊ ಅದು ಅರ್ಥ ಆಗದೆ ಇರೋದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಡಿವೈಡ್ ಮಾಡಿಬಿಟ್ಟು ಇಷ್ಟಿಷ್ಟೇ ಇರೋದು ಅಂತ ನಾವು ಸಿಂಪ್ಲಿಫೈ ಮಾಡಿಬಿಟ್ಟು ನಿಮಗೆ ಸಿಲೆಬಸ್ನ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈಗ ನೋಡಿ ಸಿಲೆಬಸ್ ಅಲ್ಲಿ ಏನಿದೆ, ಯೂನಿಟ್ 1 ಅಂತ ಓಪನ್ ಮಾಡಿದ ತಕ್ಷಣ ನೀವು ಫೆಡರಲ್ ಸಿಸ್ಟಮ್ ಅಂತ ಇದೆ. ಫಸ್ಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಲಾ 2 ಏನಿದೆ ಅದು ಬಂದ್ಬಿಟ್ಟು ಆರ್ಟಿಕಲ್ 52 ಇಂದ 395 ತನಕ ಇದೆ. ಸರ್ ಏನ್ ಸರ್ ಇದು ನೋಡಕ್ ಸುಮಾರು ಇದೆ, ಆರ್ಟಿಕಲ್ 52 ಇಂದ 395 ತನಕ ಓದಿದೇನು ತಮಾಷೆನಾ? ಫಸ್ಟ್ ಸೆಮಿಸ್ಟರ್ ಆರ್ಟಿಕಲ್ 1 ಇಂದ 51 ತನಕ ಓದಿದ್ ಜ್ಞಾಪಕ ಇದೆ, ಆದ್ರೆ ಅದು 1 ರಿಂದ 151 ತನಕನೇ ಹೆವಿ ಆಗ್ಬಿಟ್ಟಿತ್ತು, ನಮಗೆ ಜ್ಞಾಪಕ ಇಟ್ಕೊಳಕ್ಕಾಗಿಲ್ಲ. 52 ಇಂದ 395 ಎಲ್ಲಿ ಜ್ಞಾಪಕ ಇಡೋಣ? ಆ ರೀತಿಯಾದಂತಹ ಎಲ್ಲಾ ಆರ್ಟಿಕಲ್ನ ಎಲ್ಲಾ ಕಾನೂನನ್ನ ಇರುವಂತ, ನಾನು ಆಲ್ರೆಡಿ ಒಂದ್ರಲ್ಲಿ ಹೇಳಿದ್ದೆ, ನಮ್ಮ ದೇಶದಲ್ಲಿ 1200 ಕಾನೂನುಗಳಿದೆ ಅಂತ. ಎಲ್ಲದನ್ನು ಜ್ಞಾಪಕ ಇಟ್ಕೊಳ್ಳೋ ಅಷ್ಟು ಅಡ್ವೊಕೇಟ್ಸ್ಗಳು ಅವರೆಲ್ಲ ರೋಬೋಟ್ಸ್ಗಳಲ್ಲ. ಆದರೆ ಯಾವುದು ಏನು ಯಾವ ವಿಷಯ ಎಲ್ಲಿ ಹುಡುಕಾಡುವಂಥದ್ದು, ಏನ್ ನಾನು ಹುಡುಕಾಡ್ಬಿಟ್ಟು ಯಾವ ಕೇಸ್ ಬಂದಾಗ ಎಲ್ಲಿ ಯಾವ ಬುಕ್ಕನ್ನು ತಕೊಂಡು ಸೆಕ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಗೊತ್ತಾಗವನೇ ಅಡ್ವೊಕೇಟ್. ಸೊ ಇದೇ ರೀತಿ 52 ಇಂದ 395 ತನಕ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದೆ. ಆ ಆರ್ಟಿಕಲ್ಸ್ಗಳು ಡೀಪ್ ಆಗಿ ಸ್ಟಡಿ ಮಾಡ್ತೀರಾ. ಅದು ಆಸ್ ಪರ್ ಸಿಲೆಬಸ್ ಕಾಪಿ ಪ್ರಕಾರ, ನಮ್ದು ಕೂಡ ಅಷ್ಟೇ, ಕೋಚಿಂಗ್ ಕೂಡ ಆಸ್ ಪರ್ ಸಿಲೆಬಸ್ ಕಾಪಿ ಪ್ರಕಾರನೇ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಸಿಲೆಬಸ್ ಕಾಪಿ ಅಷ್ಟೇ ಅಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಪ್ಯಾರಲಲ್ಲಿ ತಗೊಂಡು ಹೋಗ್ತಾ ಇರ್ತೀವಿ. ಒನ್ಸ್ ನೀವು ಏನಾದರೂ ನಮ್ಮ ಜೊತೆ ಕೋಚಿಂಗ್ ಫಿನಿಶ್ ಮಾಡ್ಕೊಂಡ್ರೆ ಒಬ್ವಿಯಸ್ಲಿ ನಿಮ್ಮ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಯಾವುದೇ ರೀತಿ ಬೇರೆ ಓದುವಂತ ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಲೆಟ್ ಇಟ್ ವಾಟ್ ಎವರ್ ಮೇಡ್ ಬಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಸಿಲೆಬಸ್ ಬರೋಣ, ಮತ್ತೆ ಒಂದ್ಸಲ ಬ್ಯಾಕ್ ನಮ್ಮ ಪಾಠಕ್ಕೆ ಬರೋಣ. ಸೊ ಅದರಲ್ಲಿ ಯೂನಿಟ್ 1 ಅಲ್ಲಿ ಬಂದ್ಬಿಟ್ಟು ಫೆಡರಲ್ ಸಿಸ್ಟಮ್ ಅಂತ ಇದೆ. ಓಕೆ, ಫೆಡರಲ್ ಸಿಸ್ಟಮ್ ಅಂತಂತಂದ್ರೆ ಸಂಯುಕ್ತ ವ್ಯವಸ್ಥೆ ಅಂತ ಕರೀತಾರೆ. ಇದು ಟ್ರಾನ್ಸ್ಲೇಷನ್ ಅಲ್ಲಿ ಅದೇ ರೀತಿ ಬಂದಿದೆ. ಇದನ್ನ ಸಂಯುಕ್ತ ವ್ಯವಸ್ಥೆ ಅಂತ ತಗೊಳ್ಳಿ. ಓಕೆ, ಅಂತಂದ್ರೆ ಸಂಯುಕ್ತ ವ್ಯವಸ್ಥೆ ಯಾವ್ದ್ರ ಮಧ್ಯೆ ಸಂಯುಕ್ತ ವ್ಯವಸ್ಥೆ? ಸಿಂಪಲ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಇವೆರಡರ ಮಧ್ಯೆನೇ ಸಂಯುಕ್ತ ವ್ಯವಸ್ಥೆ ಆಗ್ಬೇಕಾಗಿರೋದು. ಒಂದು ಸೆಂಟ್ರಲ್ ಇರುತ್ತೆ, ಇನ್ನೊಂದು ಸ್ಟೇಟ್ ಇರುತ್ತೆ. ಇಬ್ರು ಕೂಡ ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ಸಂಯುಕ್ತ ವ್ಯವಸ್ಥೆ ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ ಅಂತ, ಕೇಂದ್ರ ಮತ್ತು ರಾಜ್ಯದ ನಡುವೆ ಇರುವ ಸಂಬಂಧ. ಅಂತಂದ್ರೆ ಈಗ IAS ಆಫೀಸರು ಸೆಂಟರ್ ಇಂದ ಅಪಾಯಿಂಟ್ ಆಗಿರ್ತಾರೆ, ಬಂದ್ಬಿಟ್ಟು ರಾಜ್ಯದಲ್ಲಿ ವರ್ಕ್ ಮಾಡ್ತಿರ್ತಾರೆ. IPS ಆಫೀಸರ್ ಸೆಂಟರ್ ಇಂದ ಬಂದಿರ್ತಾರೆ, ರಾಜ್ಯದಲ್ಲಿ ಬಂದು ಅಪಾಯಿಂಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಬೇಕಾದಾಗ ಇವ್ರನ್ನ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಆಯ್ತು, ಇವ್ರ ಸ್ಯಾಲರಿ ಗಿಲ್ರಿ ಎಲ್ಲ ಇಲ್ಲಿರುತ್ತೆ, ಅದೆಲ್ಲ ಬೇರೆ ಬೇರೆ ಕಂಡೀಷನ್ಸ್. ಅದಾದ್ಮೇಲೆ ಟ್ಯಾಕ್ಸ್ ರೆಜಿಮ್ ಅಂತ ಬರುತ್ತೆ. ಟ್ಯಾಕ್ಸ್ ಏನ್ ಹೇಳಿ, ಎಲ್ಲಿ ಟ್ಯಾಕ್ಸ್ ಅನ್ನ ಸೆಂಟ್ರಲ್ ತಗೊಂಡು ಸೆಂಟ್ರಲ್ಲಿ ಎಷ್ಟು ಸ್ಟೇಟಿಗೆ ಕೊಡ್ತಾ ಇದೆ, ಸ್ಟೇಟ್ ಇಂದ ವಸೂಲಿ ಮಾಡಿ ಸೆಂಟ್ರಲ್ಗೆ ಎಷ್ಟು ಕೊಡ್ತಾ ಇದೆ, ಸೆಂಟ್ರಲ್ ಇಂದ ಸ್ಟೇಟಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗ್ತಾ ಇದೆ. ಅದಾದ್ಮೇಲೆ ಇದು ಕಾನೂನುಗಳು, ಲೆಜಿಸ್ಲೇಟಿವ್ ಕಾನೂನುಗಳು ಯಾವ ರೀತಿ, ಸೆಂಟ್ರಲ್ ಅಲ್ಲಿ ತಂದಂತ ಕಾನೂನುಗಳು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅಪ್ಲಿಕೇಬಲ್ ಆಗುತ್ತೆ, ರಾಜ್ಯದಲ್ಲಿ ಕಾನೂನು ತಂದ ಸೆಂಟ್ರಲ್ಗೆ ಏನಾದ್ರೂ ಅಪ್ಲಿಕೇಬಲ್ ಆಗುತ್ತಾ, ಈ ರೀತಿಯಾದಂತಹ ವಿಷಯಗಳನ್ನು ಓದ್ತೀರಾ. ನೋಡಿ ಇದೇ ಇದೆ ಇದರಲ್ಲಿ. ಲೆಜಿಸ್ಲೇಟಿವ್ ಅಂತಂದ್ರೆ ಶಾಸಕಾಂಗ ಸಂಬಂಧಗಳು, ಯಾವ್ಯಾವಾದ್ರೂ ಹೊಸ ಕಾನೂನು ತಂದಾಗ ಹಣಕಾಸು ಟ್ಯಾಕ್ಸ್ ಗೀಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಲ್ವಾ, ಸೆಂಟ್ರಲ್ ಇಂದ ಸ್ಟೇಟಿಗೆ, ಸ್ಟೇಟ್ ಇಂದ ಸೆಂಟ್ರಲ್ಗೆ, ಅದ್ಯಾವ ರೀತಿ ಆಗುತ್ತೆ. ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್, IAS IPS ಅಂತ ಹೇಳಿದ್ನಲ್ವಾ, ಅದನ್ನ ಕಲಿತೀರಾ ಇಲ್ಲಿ. ಅದಾದ್ಮೇಲೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಇದೆ, ಸೊ ಇದನ್ನ ಕಲಿತೀರಾ. ನೆಕ್ಸ್ಟ್ ಅದಾದ್ಮೇಲೆ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಓದಿದ್ರಿ 19(1) ಕ್ಲಾಸ್ G ಅಲ್ಲಿ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಓದಿದ್ರಿ ಆಯ್ತಾ. ಆದರೆ ಇದು ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಆಗಿ ಟ್ರೇಡ್ ಅಂಡ್ ಕಾಮರ್ಸ್ ಅಲ್ಲಿ ಅಬೌವ್ 52 ಆರ್ಟಿಕಲ್ಸ್ ಎಲ್ಲ ಬರುತ್ತೆ. ಆರ್ಟಿಕಲ್ಸ್ ಹೇಳಿದ್ರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಈಚ್ ಅಂಡ್ ಎವ್ರಿ ಟಾಪಿಕ್ ಓದ್ಬೇಕಾದ್ರೆ ನೋಡೋಣ. ಈಗ ಮೇಲ್ ಮಾತ್ರ ನೋಡಿ ಸಿಲೆಬಸ್ ಕಾಪಿ ಏನ್ ಹೇಳ್ತಾ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇದೆ, ಅಧಿಕೃತ ಭಾಷೆ. ನೋಡಿ ನಮ್ಮ ಕನ್ನಡ ಅಧಿಕೃತ ಭಾಷೆಗಳು ಅಂತ ಡಿಕ್ಲೇರ್ ಮಾಡಿದ್ದಾರೆ. 22 ಭಾಷೆಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದು ಸ್ಟಾರ್ಟಿಂಗ್ 14 ಇತ್ತು, ಈಗ 22 ಇದೆ. ನೀವು ನೋಟ್ ತೆಗೆದು ನೋಡಿದ್ರೆ ಯಾವ್ದು ನಮ್ಮ ಕರೆನ್ಸಿ ನೋಟ್ಗಳು ಅದ್ರಲ್ಲೆಲ್ಲ ಬರೆದಿರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಒಂದ್ಸಲ ನೋಡಿ ನೀವು, ಅದ್ರ ಬಗ್ಗೆನೂ ಕೂಡ ಓದ್ತೀವಿ. ಅದಾದ್ಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ ಅಂತ ಏನ್ ಕರಿತಾ ಇದೀವಿ ನಾವೆಲ್ಲ ಈಗ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿ, ಇದೆಲ್ಲ 73 ಮತ್ತೆ 74ನೇ ಅಮೆಂಡ್ಮೆಂಟ್ ಅಲ್ಲಿ ಬಂದಿದ್ದು, ನಾವು ಅದನ್ನು ಓದ್ತೀವಿ. ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ.
ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ ಇತ್ತಲ್ವಾ ಸಿಲೆಬಸ್ ತೆಗಿಬೇಕಾದ್ರೆ, ಸೊ ಅದನ್ನು ಕೂಡ ಸಿಲೆಬಸ್ ಕಾಪಿಗಿದೆ. 371 to J, 371J ಅಂತ ಕರಿತೀವಲ್ವಾ, ಗೊತ್ತಿರುತ್ತಿದೆಲ್ಲ. ಫಸ್ಟಿಗೆ ಏನಂತ ಇದ್ರು, ಹೈದರಾಬಾದ್ ಕರ್ನಾಟಕ ಅಂತ ಕರಿತಾ ಇದ್ರು, ಈಗ ಇದನ್ನ ಕಲ್ಯಾಣ ಕರ್ನಾಟಕ ಅಂತ ರೀನೇಮ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಇದೆ, ಮಹಾರಾಷ್ಟ್ರ, ಗೋವಾ, ಆಂಧ್ರ, ಈ ಸ್ಟೇಟ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು 371A ಇಂದ ಹಿಡಿದು J ತನಕ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಯಾವ ರೀತಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಅಂತ ನಾವು ಓದ್ತೀವಿ. ಓಕೆ, ಲೆಟ್ ಕಮ್ ಟು ಸೆಕೆಂಡ್ ಯೂನಿಟ್. ಓಕೆನಾ, ಫಸ್ಟ್ ಯೂನಿಟ್ ಅಷ್ಟು ಕೊಟ್ಟಿದ್ದಾರೆ. ಸೆಕೆಂಡ್ ಯೂನಿಟ್ ಅಲ್ಲಿ ಏನಿದೆ, ಎಕ್ಸಿಕ್ಯೂಟಿವ್ ಅಂತಿದೆ, ಅಂದ್ರೆ ಕಾರ್ಯಾಂಗ, ಕಾರ್ಯನಿರ್ವಾಹಕ ಬಂದಿದೆ, ಇದನ್ನ ಕಾರ್ಯಾಂಗ ಅಂತ ತಗೊಳ್ಳಿ. ಏನು ಎಕ್ಸಿಕ್ಯೂಟಿವ್ಸ್ ಅಂತಂದ್ರೆ ಸೆಂಟ್ರಲ್ ಇರ್ತಾರೆ, ಸ್ಟೇಟ್ ಅಲ್ಲೂ ಇರ್ತಾರೆ. ಅದ್ರ ಸೆಂಟ್ರಲ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಸ್ಟೇಟ್ ಅಲ್ಲಿ ಯಾರು ಇರ್ತಾರೆ, ಗವರ್ನರ್ ಇರ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ, ಇಲ್ಲಿ ಯಾರು ಇರ್ತಾರೆ, ಗವರ್ನರ್ ಇರ್ತಾರೆ. ಈ ಸೆಂಟ್ರಲ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಇವರೇ ಎಕ್ಸಿಕ್ಯೂಟಿವ್ ಬಾಡೀಸು. ಓಕೆ, ಲೆಜಿಸ್ಲೇಟಿವ್ ಬಾಡಿ ಬೇರೆ. ಮತ್ತೆ ಲೆಜಿಸ್ಲೇಟಿವ್ ಬಾಡೀಸ್ ಅಂತಂದ್ರೆ ನಿಮಗೆ ಈ ಪಾರ್ಲಿಮೆಂಟು, ಅಸೆಂಬ್ಲಿ ಎಲ್ಲ ಬಂದ್ಬಿಡುತ್ತೆ. ಎಕ್ಸಿಕ್ಯೂಟಿವ್ ಬಾಡೀಸ್ ಅಂದ್ರೆ ಆಲ್ಮೋಸ್ಟ್ ಅವರೇ ಬರ್ತಾರೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಹೈರಾರ್ಕಿ, ಗವರ್ನರು ಈ ರೀತಿ ಎಲ್ಲ ಬರುತ್ತೆ. ಅದು ನಿಮಗೆ ನಾನೆಲ್ಲ ಕ್ಲಾಸಸ್ಗಳು ಮಾಡ್ತಾ ಅರ್ಥ ಆಗ್ತಾ ಹೋಗುತ್ತೆ, ಮುಂದೆಲ್ಲ ಹೇಳ್ತಾ ಹೋಗ್ತೀನಿ. ಈಗ ಏನು ಈ ಪ್ರೆಸಿಡೆಂಟ್ ಗವರ್ನರ್ ಅಂತ ಹೇಳಿದ್ನಲ್ವಾ, ಇವ್ರದ್ದು ಏನು ಪವರು, ಇವ್ರದ್ದು ಏನು ಫಂಕ್ಷನು, ಕೆಲಸ ಏನೇನು ಮಾಡ್ತಾರೆ ಅಂತ ಓದ್ತೀರಾ. ಸೊ ಅದಾದ್ಮೇಲೆ ಬರುತ್ತೆ ನೋಡಿ, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಇದೆ, ಬೈ ಕ್ಯಾಮರಲಿಸಮ್ ಅಂತ ಇದೆ, ದ್ವಿಸದನ. ಏನು ದ್ವಿಸದನ ಅಂತಂದ್ರೆ, ನಮ್ಮ ಒಂದು ಲೋಕಸಭೆ ಅಂತಿದೆ, ಒಂದು ರಾಜ್ಯಸಭೆ ಇದೆ. ಲೋಕಸಭೆ ಕೆಳಗಡೆ ಇರುತ್ತೆ, ರಾಜ್ಯಸಭೆ ಅದ್ರ ಮೇಲೆ ಇರುತ್ತೆ, ಅದ್ರ ಮೇಲ್ಗಡೆ ಪ್ರೆಸಿಡೆಂಟ್ ಇರುತ್ತೆ. ಇದನ್ನ ತ್ರಿಭುಜ ಆಕಾರದಲ್ಲಿ ತೋರಿಸ್ತಾರೆ. ಇದನ್ನ ಎಲ್ಲದನ್ನು ಕೂಡ ಪಾಠ ಮಾಡಾಗಿದೆ. ಸೊ ಒಂದ್ಸಲ ನೀವು ತಗೊಳ್ಳಿ, ಪೇಮೆಂಟ್ ಇಂದು ಪೇಯ್ಡ್ ತಗೊಳ್ಳಿ, ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟ್ರಿ ಇದೆ. ಅಂತಂದ್ರೆ ಈ ಮಿನಿಸ್ಟರ್ ಎಲ್ಲ ಬರ್ತಾರಲ್ವಾ, ಪ್ರೈಮ್ ಮಿನಿಸ್ಟ್ರು, CM, ಹೆಲ್ತ್ ಮಿನಿಸ್ಟ್ರು, ಇವರೆಲ್ಲ ಬರ್ತಾರಲ್ವಾ. ಇವರೆಲ್ಲ ಯಾರಪ್ಪ ಇವ್ರಿಗೆ ಪವರ್ ಕೊಟ್ಟಿದ್ದು ಮಿನಿಸ್ಟರ್ ಆಗಕ್ಕೆ? ಎಷ್ಟೆಷ್ಟು ಜನ ಇರ್ಬೇಕಪ್ಪ ಮಿನಿಸ್ಟ್ರು? ಹೇಳ್ತಾರೆ 15% ಮೇಲೆ ದಾಟಬಾರ್ದು ಅಂತ. ಅಂತಂದ್ರೆ ಟೋಟಲ್ ಆಗಿರುವಂತ ಇದಕ್ಕೆ ನಮ್ಮ ಎಷ್ಟು ಜನ ಅಸೆಂಬ್ಲಿಯಲ್ಲಿ ಇರ್ತಾರೆ, ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ, 15%. ಅದು 15% ಅಂತಂದ್ರೆ ಓಕೆ, 15% ಅಲ್ಲಿ ಯಾವ ರೀತಿ ಮಿನಿಸ್ಟರ್ಗಳು ಇರ್ತಾರೆ? ಮಿನಿಸ್ಟರ್ಗಳಂದ್ರೆ ಏನು, ಅವ್ರ ಪವರ್ಸ್ ಏನು, ಅವ್ರ ಫಂಕ್ಷನ್ ಏನು, ಹೇಗೆ ಜೊತೆಗೆ ಸೇರಿ ಕೆಲಸ ಮಾಡ್ಬೇಕು, ಇದನ್ನೆಲ್ಲ ಸೆಕೆಂಡ್ ಯೂನಿಟ್ ಅಲ್ಲಿ ಓದ್ತೀರಾ. ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ಗೆ ಬನ್ನಿ. ಅಂತಂದ್ರೆ ಸ್ಪೀಕರ್, ಒಂದು ಅಸೆಂಬ್ಲಿ ಆಗ್ಲಿ ಅಥವಾ ಒಂದು ಪಾರ್ಲಿಮೆಂಟ್ ಆಗ್ಲಿ, ಒಬ್ರು ಕುಂತಿರ್ತಾರೆ. ಈ ರೀತಿ ನಿಮ್ಮ ಅಸೆಂಬ್ಲಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲೆಲ್ಲ ಮೆಂಬರ್ಸ್ಗಳು ಕುಂತ್ರೆ ಒಬ್ರು ಇಲ್ಲಿ ಕುಂತಿರ್ತಾರೆ, ಸ್ಪೀಕರ್ ಅಂತ ಕರಿತೀವಿ ಅವ್ರನ್ನ. ಈ ಜವಾಬ್ದಾರಿ ಹೊತ್ತಿರ್ತಾರ ಅವರು, ಸಭೆಯನ್ನ ನಡ್ಸ್ಕೊಂಡು ಹೋಗುವಂಥದ್ದು, ಕರೆಯುವಂಥದ್ದು. ಗಲಾಟೆ ಬರ್ತೀರಿ, ಆಯ್ತು ಅಂತ ಏನೋ ಹೇಳ್ತಾ ಇರ್ತಾರಲ್ವಾ. ಸೊ ಅವರು, ಅದು ಜನರಲ್ ಆಗಿ ನಾ ಹೇಳ್ತಾ ಇರತ್ತದು, ಅದು ಕಾನೂನಿನ ಭಾಷೆಯಲ್ಲಿ, ಕಾನೂನಿನ ಪ್ರಕಾರ ಸ್ಟೂಡೆಂಟ್ಸ್ಗಳಾದಾಗ ನೀವು ಬೇರೆ ರೀತಿಯಲ್ಲೆಲ್ಲ ಓದ್ತಾ ಹೋಗ್ತೀರಾ. ನೋಡಿ, ಅವ್ರ ಪವರ್ಸ್ ಏನು, ಅವ್ರ ಫಂಕ್ಷನ್ಸ್ ಏನು, ಅವ್ರಿಗಿರುವಂಥ ಸವಲತ್ತುಗಳೇನು, ಈ ರೀತಿಯಾದಂಥ ಓದ್ತೀರಾ. ಆಂಟಿ ಡಿಫೆಕ್ಷನ್ ಲಾ ಕೂಡ ಇದೆ, ಇದು ಇಂಪಾರ್ಟೆಂಟ್, ಇದನ್ನು ಓದ್ತೀರಾ. ನೆಕ್ಸ್ಟ್ ಬರುತ್ತೆ ನಮ್ಮ ಪಾರ್ಟ್ ಜುಡಿಷಿಯರಿ, ನ್ಯಾಯಾಂಗ. ಏನ್ ನೀವೀಗ ಓದ್ತಾ ಇದ್ದೀರಲ್ವಾ ಕೋರ್ಟು ಕಚೇರಿ ಅಂತ, ಈ ಕೋರ್ಟು ಕಚೇರಿಯಲ್ಲಿ ನಿಮಗೆ ಸೆಂಟ್ರಲ್ ಹೇಗೆ ನಡೀತಾ ಇದೆ, ಸ್ಟೇಟ್ ಅಲ್ಲಿ ಹೇಗೆ ನಡೀತಾ ಇದೆ, ಅಪಾಯಿಂಟ್ ಯಾರು ಮಾಡ್ತಾರೆ, ಕೋರ್ಟಿನ ಪವರ್ ಏನು, ಕೋರ್ಟಿನ ನ್ಯಾಯಾಧಿಕಾರ ವ್ಯಾಪ್ತಿ ಏನು, ಜಡ್ಜ್ಗಳ ಟ್ರಾನ್ಸ್ಫರ್ ಹೇಗಾಗುತ್ತೆ, ಈ ಟ್ರಾನ್ಸ್ಫರ್ ಆಗಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಕೊಟ್ಟಿರುವಂತ ಪ್ರಾವಿಷನ್ಸ್ಗಳು ಏನು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಯೂನಿಟ್ 4 ಅಲ್ಲಿ ಏನಾದ್ರು ನೀವು ಬಂದ್ರೆ, ಅಲ್ಲಿ ಏನು ನೀವು ಸೆಂಟ್ರಲ್ ಸ್ಟೇಟು ಅಂತ ಇಲ್ಲೇನು ನೋಡ್ಕೊಂಡು ಬಂದ್ರಲ್ವಾ, ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಪ್ರಾವಿಷನ್ಸ್ಗಳು ಹೇಳಿದ್ದಾರೆ. ನೆಕ್ಸ್ಟ್ ಏನಾದ್ರು ಬಂದ್ರಿ ಅಂತಂದ್ರೆ ಯೂನಿಟ್ ಫಾರ್ ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಸಬಾರ್ಡಿನೇಟ್ ಜುಡಿಷರಿ ಅಂತ ಇದೆ. ಅಂತಂದ್ರೆ ಈ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟು, ತಾಲೂಕ್ ಕೋರ್ಟು, ಇವ್ರುಗಳಿಗಿರುವಂತ ಪವರ್ಸ್ಗಳೇನು, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳು ಏನು, ಕಾನ್ಸ್ಟಿಟ್ಯೂಷನಲ್ ಸವಲತ್ತುಗಳು ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಕಲಿತಾರೆ ಅಂತ ಹೇಳ್ತೀನಿ ನಾನು. ಸೊ ಓಕೆ, ನೆಕ್ಸ್ಟ್ ಒಂದ್ಸಲ ಇದಾದ್ಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC KPSC ಬಗ್ಗೆ ಓದ್ತೀರಾ ಅಂತ ನಾನು ಹೇಳಿದ್ದೆ. ಈ UPSC KPSC ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಏನಿದೆ, ಇವರ ಪವರ್ಸ್ ಏನು, ಇವರ ಫಂಕ್ಷನ್ಸ್ ಏನು, ಸಿವಿಲ್ ಸರ್ವೆಂಟ್ಸ್ಗಳ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಏನಿದೆ. ಸಿವಿಲ್ ಸರ್ವೆಂಟ್ಸ್ ಅಂದ್ರೆ ಯಾರು, IAS IPS, ಬರೀ IAS IPS ಅಲ್ಲ, IFS IRS, ಈ ರೀತಿಯಾದಂಥ ನಂಬರ್ ಆಫ್ ಸರ್ವಿಸ್ಗಳಿದೆ. ಪ್ರತಿ ವರ್ಷ ಕಾಲ್ ಮಾಡಿಬಿಟ್ಟು UPSC ಅಂತ ಎಕ್ಸಾಮ್ ಸೆಂಡ್ ಮಾಡ್ತಾರೆ, KPSC ಅಂತ ಮಾಡ್ತಾರೆ. ಸೊ ಇವರಿಗೆಲ್ಲ ಪವರ್ಸ್ ಏನು ಫಂಕ್ಷನ್ಸ್ ಇದೆ ಅಂತ. ಅದಾದ್ಮೇಲೆ ಬರುತ್ತೆ ನೋಡಿ ಎಲೆಕ್ಷನ್ ಕಮಿಷನ್. ಎಲ್ಲೇ ಎಲೆಕ್ಷನ್ ನಡೀಲಿ, ಸೆಂಟ್ರಲ್ ಆಗಲಿ, ಸ್ಟೇಟ್ ಆಗಲಿ ಅಥವಾ ಗ್ರಾಮ ಪಂಚಾಯತಿ ಏನೇ ಎಲೆಕ್ಷನ್ ನಡೀಲಿ, ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಇದೆ ಎಲೆಕ್ಷನ್ ಕಮಿಷನ್ಗೆ. ಇದ್ರ ಬಗ್ಗೆ ಓದ್ತೀರಾ. ಸ್ಟೇಟ್ ಲಿಯಾಬಿಲಿಟಿ ಅಂದ್ರೆ ಏನು ಅಂತಂತಂದ್ರೆ, ಒಂದು ಸರ್ಕಾರ ಇರುತ್ತೆ. ಈ ಸರ್ಕಾರ ಏನೋ ಒಂದು ದೇಶದ ಅಭಿವೃದ್ಧಿಗೆ ಏನೋ ಒಂದು ಸಾಲ ತಗೊಂಡಿರುತ್ತೆ. ಮುಂದೆ ಬರುವಂತ ಇನ್ನೊಂದು ಸರ್ಕಾರ ಅಂತಂದ್ರೆ, ಇಲ್ಲಿ ಸರ್ಕಾರ ಅಂತಂದ್ರೆ ಪಾರ್ಟಿ ಚೇಂಜ್ ಆಗುತ್ತೆ. X ಪಾರ್ಟಿ ಇತ್ತು, Y ಪಾರ್ಟಿ ಆಯ್ತು. ಉದಾಹರಣೆಗೆ ಕಾಂಗ್ರೆಸ್ ಪಾರ್ಟಿ ಇತ್ತು, BJP ಪಾರ್ಟಿ ಆಯ್ತು, ಮತ್ತೆ ಕಾಂಗ್ರೆಸ್ ಪಾರ್ಟಿ ಆಯ್ತು. ಈ ರೀತಿ ಆದಾಗ ಈಗ ಕಾಂಗ್ರೆಸ್ ಪಾರ್ಟಿ ಮಾಡಿದ ಸಾಲದ ಹೊರೆ BJP ಪಾರ್ಟಿ ಮೇಲೆ, BJP ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್. ಇಲ್ಲಿ ನಾನು ಯಾವುದೇ ರೀತಿ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ನಿಮಗೆ ಅರ್ಥ ಮಾಡ್ಸಕ್ಕಷ್ಟೇ ಮಾತಾಡ್ತಾ ಇರೋದು.
ನಮಗೆ ಮತ್ತೆ ಶೈಕ್ಷಣಿಕ ವಿಚಾರಗಳಿಗೆ ರಾಜಕೀಯ ಸಂಬಂಧ ಇರೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಕೂಡ ಯೋಚನೆ ಮಾಡಬಾರ್ದು ಸ್ಟೂಡೆಂಟ್ ಲೈಫ್ ಅಲ್ಲಿ. ಒಂದು ಸ್ಟೂಡೆಂಟ್ ಲೈಫ್ ಆದ್ಮೇಲೆ ದಯವಿಟ್ಟು ಮಾಡಿ ಅದನ್ನೆಲ್ಲ, ನಾನು ಏನು ಬೇಡ ಅಂತ ಹೇಳಲ್ಲ, ಬಟ್ ಆಸ್ ಎ ಸ್ಟೂಡೆಂಟ್ಸ್ ಆಗಿ ನೀವು ನಾಲೆಜ್ನ ತಗೊಳ್ಳಿ ಫಸ್ಟು. ಅದಾದ್ಮೇಲೆ ಒಂದ್ಸಲ ನಾಲೆಜ್ ಬಂತು ಅಂದ್ರೆ ಇಂಟೆಲಿಜೆನ್ಸ್ ತಾನಾಗೆ ಬರುತ್ತೆ. ಒಂದ್ಸಲ ಇಂಟೆಲಿಜೆನ್ಸ್ ಬಂತು ಅಂತಂದ್ರೆ ನೀವೇನು ಅನ್ಕೊಳ್ತೀರಾ, ಏನು ನಿರ್ಧಾರ ಮಾಡ್ತೀರಾ, ನೀವು ತಗೊಳ್ಳೋ ಡಿಸಿಷನ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ. ಸೊ ಲೆಟ್ ಇಟ್ ಔಟ್ ಆಫ್ ಸಿಲೆಬಸ್ ಟಾಪಿಕ್ಸ್. ನಾವು ಮತ್ತೆ ಬ್ಯಾಕ್ ಟು ಸಿಲೆಬಸ್ಗೆ ಬರೋಣ. ಯೂನಿಟ್ 4 ಅಲ್ಲಿ ಅದನ್ನು ಓದ್ತೀರಾ. ಯೂನಿಟ್ 5 ಅಲ್ಲಿ ಎಮರ್ಜೆನ್ಸಿ ಓದ್ತೀರಾ. ಕೇಳಿರ್ತೀರಾ 1976 ಅಲ್ಲಿ ಎಮರ್ಜೆನ್ಸಿ ಹಾಕಲಾಗಿತ್ತು, ಅಲ್ಲಿಂದ ಸೆಂಟ್ರಲ್ ಇಂದ. ಸೊ ಅದಾದ್ಮೇಲೆ ಸ್ಟೇಟ್ ಅಲ್ಲಿ ಎಮರ್ಜೆನ್ಸಿ ಹಾಕ್ತಾರೆ. ಇವರು ಗವರ್ನರ್ನ ಇಲ್ಲಿ ಹೆಡ್ ಆಗಿ ತಗೊಂಡು ಪ್ರೆಸಿಡೆಂಟ್ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಮಾನಿಟರ್ ಮಾಡಿ ಸ್ಟೇಟ್ ತಗೊಂತಾರೆ. ಕರ್ನಾಟಕದಲ್ಲಿ ಸುಮಾರು ಸಲ ಹಾಕಿದ್ದಾರೆ ಎಮರ್ಜೆನ್ಸಿ. ಸೊ ಈ ರೀತಿ ಹಾಕಬೇಕಾದ್ರೆ ಯಾವ್ಯಾವ ರೀತಿ ಟೈಪ್ಸ್, ಎಫೆಕ್ಟ್ಸ್ ಏನೇನಿದೆ, ಅದ್ರ ಫಂಡಮೆಂಟಲ್ ರೈಟ್ಸ್ಗಳು ಏನಾಗುತ್ತೆ ಅಂತ ಓದ್ತೀರಾ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಸ್ ಅಂತಂದ್ರೆ ಸಂವಿಧಾನಾತ್ಮಕ ವ್ಯಾಖ್ಯಾನ. ಈಗ ಏನಾದ್ರೂ ಒಂದು ಡಿಸ್ಪ್ಯೂಟ್ ಎದ್ದೇಳುತ್ತೆ, ಯಾವುದೋ ಒಂದು ಮಾತಿನ ಮೇಲೆ ಡಿಸ್ಪ್ಯೂಟ್ ಎದ್ದೇಳುತ್ತೆ. ಉದಾಹರಣೆ ಹೇಳ್ಬೇಕು ಅಂತಂತಂದ್ರೆ ಈಗ ಆರ್ಟಿಕಲ್ 19 ತಗೊಳ್ಳಿ ಆಯ್ತಾ. ಆರ್ಟಿಕಲ್ 19 ಆಗಿರ್ಬೋದು, ಇಲ್ಲ ಅಂತಂದ್ರೆ ಆರ್ಟಿಕಲ್ 13, 14 ಸಮಥಿಂಗ್ ಏನೋ ಒಂದು ಆರ್ಟಿಕಲ್ ಮೇಲೆ ನಾನು ಒಂದು ಲೈನ್ ಓದ್ತೀನಿ. ಓದ್ಬಿಟ್ಟು ನಾನೇನೋ ಅನ್ಕೊಂತೀನಿ, ಇನ್ನೊಬ್ಬೇನೋ ಅನ್ಕೊಂತಾನೆ. ಈಗ ಡಿಸೈಡ್ ಮಾಡ್ಯಾರ ಯಾರು ಆ ಲೈನ್ ಆಕ್ಚುಯಲ್ ಆಗಿ ಏನ್ ಹೇಳಕ್ ಹೊರಟಿದೆ ಅಂತ. ಅದನ್ನ ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಫೈನಲ್ ಆಗಿರುವಂಥದ್ದು ಅಧಿಕಾರ ಕೋರ್ಟ್ ಹತ್ರ ಮಾತ್ರ. ಸೊ ಕೋರ್ಟ್ ಅದ್ರದ್ದು ಆಕ್ಚುಯಲ್ ಮೀನಿಂಗ್ ಅನ್ನ ಹೇಳುತ್ತೆ. ಸೊ ಈ ರೀತಿಯಾದಂತಹ ಕೆಲವೊಂದು ಕೇಸ್ ಲಾಸ್ಗಳ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಅಂತ ಕರೀತಾರೆ, ಇಂಟರ್ಪ್ರಿಟೇಷನ್ಸ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಅಮೆಂಡ್ಮೆಂಟ್ಸ್, ತಿದ್ದುಪಡಿ. ಕಾನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡಬಹುದಾ? ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದೆ 73 ಮತ್ತು 74ನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ಟು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತಂದ್ರು ಅಂತ, ಸ್ಥಳೀಯ ಸರ್ಕಾರ ತಂದ್ರು ಅಂತ. ಸೊ ಈ ರೀತಿ ತಿದ್ದುಪಡಿ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರಬೇಕಾ, ಅದಕ್ಕೊಂದು ಮೆಥಡ್ಸ್ ಇರಬೇಕಾ, ಅದಕ್ಕೊಂದು ಟೈಮಿಂಗ್ಸ್ ಇರಬೇಕಾ, ಅದಕ್ಕೊಂದು ಚೆಕ್ ಲಿಸ್ಟ್ ಅನ್ನೋದು ಇರಬೇಕಾ. ಸೊ ಇದನ್ನೆಲ್ಲದನ್ನು ಕೂಡ ಇದ್ರಲ್ಲಿ ಕಲಿತೀರಾ. ಯಾವ ರೀತಿ ತಿದ್ದುಪಡಿ ಮಾಡಬಹುದು ಸಂವಿಧಾನನ. ತಿದ್ದುಪಡಿ ಅಂತಂತಂದ್ರೆ ಇಡೀ ಸಂವಿಧಾನನೇ ತಿದ್ದುಪಡಿ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಮಟ್ಟಿಗೆ ತಿದ್ದುಪಡಿ ಮಾಡ್ಬೋದು ಅಷ್ಟು ಮಾತ್ರ ಮಾಡಬಹುದು. ಅದೆಲ್ಲ ನೀವು ಇದ್ರಲ್ಲಿ ಕಲಿತೀರಾ. ಶೆಡ್ಯೂಲ್ಸ್ ಅಂತ ಇದೆ, 12 ಅನುಸೂಚಿಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಅನುಸೂಚಿಗಳು, ಇದು ವೇಳಾಪಟ್ಟಿ ಆಗಿದೆ. ದಯವಿಟ್ಟು ಇದನ್ನ ಅನುಸೂಚಿ ಅಂತ ತಗೊಳ್ಳಿ. ಓಕೆ, ಟ್ರಾನ್ಸ್ಲೇಷನ್ ಪಾರ್ಟ್ ಅಲ್ಲಿ ಅದು ಮಿಸ್ಟೇಕ್ ಆಗಿದೆ. ಸೊ ಅದಾದ್ಮೇಲೆ ರಿವ್ಯೂ ಆಫ್ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಏನೋ ತಂದ್ವಪ್ಪ, ಈಗ ಕಾನ್ಸ್ಟಿಟ್ಯೂಷನಲಿಸಮ್ ಇದೆಯಾ, ಸಾಂವಿಧಾನಿಕತೆ ಅದ್ರಲ್ಲಿ ಇದೆಯಾ ಅನ್ನುವಂಥ ಕಾನ್ಸೆಪ್ಟ್ ನಾನು ಒಂದ್ಸಲ ಹೇಳಿದ್ದೆ ನಿಮ್ಮ ಫಸ್ಟ್ ಸೆಮ್ ಅಲ್ಲಿ. ಸೊ ಅದು ಬಿಡಿ, ಅದು ಒಂದು ವಿಷಯ ಆಯ್ತು. ಈಗ ಕಾನ್ಸ್ಟಿಟ್ಯೂಷನ್ ಇದೆ ಅಂದಿದ ತಕ್ಷಣ ಕಾನ್ಸ್ಟಿಟ್ಯೂಷನ್ ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತಾ ಇದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ರಿಗೂ ಕೂಡ ಈಕ್ವಾಲಿಟಿ ಕೊಡಬೇಕು ಅಂತ ಇದೆ. ಅದಾದ್ಮೇಲೆ ಯಾರಿಗೂ ಕೂಡ ಧರ್ಮ ಜಾತಿ ಇದ್ರಲ್ಲಿ ಏನು ಸಮಸ್ಯೆ ಮಾಡಬಾರ್ದು ಅಂತ ಇದೆ. ಅದಾದ್ಮೇಲೆ ವ್ಯಾಪಾರದಲ್ಲಿ ವ್ಯವಸ್ಥೆ ಇರಬೇಕಂತಿದೆ. ಎಲೆಕ್ಷನ್ ಕಮಿಷನ್ ಅದು ಇಂಡಿಪೆಂಡೆಂಟ್ ವರ್ಕ್ ಮಾಡಬೇಕು, ಜುಡಿಷರಿ ಇಂಡಿಪೆಂಡೆಂಟ್, ಈ ರೀತಿ ಎಲ್ಲಾ ಕಂಡೀಷನ್ಗಳನ್ನು ಬರೆದಿಟ್ಟಿದ್ದಾರೆ. ಸೊ ಸಿಸ್ಟಮ್ ಅಲ್ಲಿ ಇದು ಎಕ್ಸಿಸ್ಟ್ ಇದೆಯಾ ಅನ್ನುವಂಥ ವಿಚಾರನ ತಿಳ್ಕೊಂತೀರ. ರಿವ್ಯೂ ಆಫ್ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕೆಲಸದ ವಿಮರ್ಶೆ. ಸೊ ಈ ರೀತಿಯಾದಂಥ ಕಾನ್ಸ್ಟಿಟ್ಯೂಷನ್ ಲಾಸ್ಟ್ ಸಬ್ಜೆಕ್ಟ್ ಇದೆ. ಮತ್ತೆ ಇದಿಷ್ಟು ಸಬ್ಜೆಕ್ಟ್ ಕೂಡ ಹೇಗೆ ಸರ್ ಕಲಿಯೋದು? 5 ಯೂನಿಟ್ ಇದೆ, ಬೇರೆ ಬೇರೆ ವಿಷಯಗಳಿದೆ. ನೋಡಿದ್ರೆ ಪ್ರೈಮ್ ಮಿನಿಸ್ಟರ್, CM, ಮಿನಿಸ್ಟರ್ಸ್, ಅದು ಇದು ಅಂತ ಹೇಳಿದ್ರೆ ಎಲ್ಲಿ ಕಲಿಯೋದು ಸರ್? ಎಲ್ಲಿ ಸಿಗುತ್ತಿದ್ರು ವಿಡಿಯೋಸ್ಗಳೆಲ್ಲ? ನೀವೇ ಅಪ್ಲೋಡ್ ಮಾಡ್ತೀರಾ? ಹೌದು, ನಾವೇ ಅಪ್ಲೋಡ್ ಮಾಡ್ತೀವಿ, ಬಟ್ ಇದು ಪೇಯ್ಡ್ ಇರುತ್ತೆ. ಸೊ ಎಷ್ಟಿರುತ್ತೆ ಸರ್ ಪೇಯ್ಡು? ಇದೆಲ್ಲ ಗೊತ್ತಾಗಬೇಕಲ್ವಾ? ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ಗೆ ಕಾಲ್ ಮಾಡಿ, ಈ ನಂಬರ್ಗಿಲ್ಲ ಅಂದ್ರೆ ಟೆಕ್ಸ್ಟ್ ಮಾಡಿ, ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿ, ಬೆಟರ್ ರಿಪ್ಲೈ ಬರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿಯಾದಂತಹ ನಂಬರ್ ಆಫ್ ವಿಡಿಯೋಸ್ಗಳು ಆಲ್ರೆಡಿ ಅವೈಲೇಬಲ್ ಇದೆ, ಅಕ್ಸೆಸ್ ಮಾಡ್ಕೊಳ್ಳಿ. ಓಕೆ, ಮೋರ್ ದ್ಯಾನ್ 400 ವಿಡಿಯೋಸ್ 6 ಸಬ್ಜೆಕ್ಟ್ಗಳು ಸೇರ್ಬಿಟ್ಟು ನಿಮಗೆ ಅಪ್ಲೋಡೆಡ್ ಕೊಡ್ತೀವಿ. ಯಾವಾಗ ಇಷ್ಟ ಬರುತ್ತೆ ಅವಾಗ ನೋಡ್ಕೊಳ್ಳಿ. ನಿಮಗೆ ಬೇಜಾರಾದಾಗ ನೋಡಿ ಆಯ್ತಾ. ಒಂದು ಆರಾಮಾಗಿದ್ದಾಗ ನಿಮಗೆ ಟೈಮ್ ಸಿಕ್ಕಾಗ ನೋಡ್ಕೊಳ್ಳಿ. ಕನ್ನಡ ಇಂಗ್ಲಿಷ್ ಮೀಡಿಯಮಲ್ಲಿ ಇದೆಯಾ? 2 ಮೀಡಿಯಮಲ್ಲಿ ಇದೆ. ಎಲ್ಲ ಯೂನಿಟ್ನ ಕವರ್ ಮಾಡಿದ್ದೀವಿ. ಡೌಟ್ಸ್ನ ಕ್ಲಿಯರ್ ಮಾಡ್ತೀವಿ. 24x7 ಕಾಲ್ ಮಾಡಿ, ನಾವು ನಿಮ್ಮ ಜೊತೆಗಿರ್ತೀವಿ. ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿದ್ರೆ ದಯವಿಟ್ಟು ತಗೊಳ್ಳಿ. ಸಬ್ಜೆಕ್ಟ್ನ ಆರಾಮಾಗಿ ಪಾಸ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ ಇದ್ರ ಇಂಪಾರ್ಟೆನ್ಸ್ ಏನು ಅಂತ, ಎಷ್ಟು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಹೌದು, ಕ್ಲಾಸಸ್ಗಳನ್ನ ಈವ್ನಿಂಗ್ ಟೈಮ್ನ ತೊಗೊತೀವಿ. ಈವ್ನಿಂಗ್ ಟೈಮ್ ಇಲ್ಲ, ಬೇರೆ ಟೈಮ್ ತೊಗೊಳ್ಳಿ ನಿಮ್ಗೆ ಕನ್ವೀನಿಯಂಟ್ ಅಂತ ನೀವು ಹೇಳಿದರೆ ನಿಮ್ಮ ಸಜೆಷನ್ ಕೂಡ ಅಕ್ಸೆಪ್ಟು ಕೂಡ ಮಾಡ್ತೀವಿ. ಈಸಿಯಾಗಿ ಹೇಗೆ ಸರ್ ಪಾಸ್ ಆಗೋದು ಅಂತ ಹೇಳ್ತೀವಿ. ಲಾಸ್ಟ್ 15 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀವಿ ಎಕ್ಸಾಮ್ ನೆಕ್ ಮೂಮೆಂಟಲ್ಲಿ. ಸೊ ಅದಾದ್ಮೇಲೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದೇ ದೊಡ್ಡ ವಿಷಯ ಆಗಿರುತ್ತೆ. ಲೈಬ್ರರಿಯಲ್ಲಿ ಹೋದರೆ ಇಷ್ಟಿಷ್ಟು ದಪ್ಪ 100 ಪೇಜ್ಗಳಿರುವಂಥ 1000 ಪೇಜ್ಗಳಿರುವಂಥ ಬುಕ್ಸ್ಗಳು ಸಿಗುತ್ತೆ. ಎಷ್ಟು ಓದಬೇಕು ಎಷ್ಟು ಬಿಡಬೇಕು, ಓದ್ಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡಿಸ್ತೀವಿ. ಫೈನಲಿ ಬರೋದೇ ನಿಮಗೆ ನೋಟ್ಸ್ ಏನು ಸರ್ ಮಾಡೋದು? ನೋಟ್ಸು ನಮ್ಮ ಕಡೆಯಿಂದ ಪ್ರೊವೈಡ್ ಆಗುತ್ತೆ ಸರ್, ನಮ್ಮ ಕಂಟೆಂಟೇ ಪ್ರೊವೈಡ್ ಆಗುತ್ತೆ. ಈ ಕಂಟೆಂಟ್ ಏನಿದೆಯಲ್ವಾ, ಏನು ನಾವು ನಿಮಗೆ ಲೈವ್ ಕ್ಲಾಸಸ್ಗಳು ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಕೊಡ್ತಾ ಇದ್ದೀವಿ, ಇದೇ ಕಂಟೆಂಟ್ ನಿಮ್ಮ ನೋಟ್ಸಲ್ಲಿ ಇರುತ್ತೆ ಸರ್. ಸೊ
ನೀವೇನು ವಿಡಿಯೋ ನೋಡ್ತೀರಾ ವಿಡಿಯೋಗ್ರಾಫಿಯಲ್ಲಿ ಅದೇ ನಿಮ್ಮ ಹತ್ರ ನೋಟ್ ಸಿಕ್ತು ಅಂತಂದರೆ ನೀವು ಆರಾಮಾಗಿ ಪಾಸ್ ಆಗ್ತಿರಲ್ವಾ. ಸೊ ಸಿಂಪಲ್ ಇದೆ ಕಾನ್ಸೆಪ್ಟು, ಆರಾಮಾಗಿ ಪಾಸ್ ಆಗುವಂಥ ಪ್ರಯತ್ನ ಪಡಿ. ನೆಕ್ಸ್ಟ್ ಎಲ್ಲ ಕಾಂಟ್ರಾಕ್ಟ್ ಟೂರ್ ನಾನು ಹೇಳ್ತೀನಿ. ಸೊ ಜಾಸ್ತಿ ತೊಗೊಳುತ್ತೆ ಅಂತೇಳಿ ಇದನ್ನೆಲ್ಲ ಹೇಳ್ತಾ ಇಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳು. ಸೊ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದಿದೆ, ಒಂದ್ಸಲ ನೋಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ಅದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. LLBನ ಜಾಸ್ತಿ ಕಷ್ಟ ಅಂದ್ಕೊಳ್ದೆ ಈಸಿಯಾಗಿ ಪಾಸ್ ಆಗೋಕ್ಕೆ ಏನೇನು ಬೇಕು ಆ ರೀತಿಯಾಗಿ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟ್ರಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟ್ರಿಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ಮದು ಕಂಪ್ಲೀಟಾಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟಾಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತೊಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು
ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕೋ 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.